ಹಾಲೆಲುಯಾ, ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ರಾತ್ರಿ ವೇಳೆಯಲ್ಲಿ ಮತ್ತೊಂದು ಆವರ್ತಿ ನಮ್ಮನ್ನೆಲ್ಲ ತಗ್ಗಿಸಿಕೊಂಡು ಕರ್ತನ ಕರಗಳಲ್ಲಿ ಒಪ್ಪಿಸಿಕೊಟ್ಟು ಈ ವಾಕ್ಯವನ್ನು ಸ್ವಾಮಿ ಮಾತನಾಡಲಿ, ಪವಿತ್ರಾತ್ಮರು ಮಾತನಾಡಲಿ, ನಾವೆಲ್ಲ ಕೇಳಿಕೊಳ್ಳೋಣ. ಕೇಳಿದ ಮಾತ್ರವಲ್ಲದೆ ಅದ್ರ ಪ್ರಕಾರನೇ ಕೈಗೊಂಡು ನಡೆಯೋಣ. ನಡೆದ ನಂತರವೇ ನಾವು ದೇವರ ಮಕ್ಕಳಾಗುತ್ತೇವೆ. ಯಾಕೆಂದ್ರೆ ವಾಕ್ಯ ಹಾಗೆ ಬರೆಯಲ್ಪಟ್ಟಿದೆ, ಯಾರು ನನ್ನ ವಾಕ್ಯವನ್ನು ಕೈಗೊಂಡು ನಡೀತಾರೋ ಅವರು ಭಾಗ್ಯವಂತರು, ಅವರು ತಂದೆಯ ಮಕ್ಕಳಾಗ ಅಧಿಕಾರ. ಆಮೇಲೆ ಒಂದು ವಾಕ್ಯವನ್ನು ತೆಗೆದುಕೊಳ್ಳೋಣ. ಯೋಹಾನನು ಬರೆದ ಮೊದಲನೆಯ ಪತ್ರಿಕೆ, ಅದರಲ್ಲಿ 2ನೇ ಅಧ್ಯಾಯ 15ನೇ ವಚನ. ಹಾಲೆಲೂಯಾ. ಇಲ್ಲಿ ಏನ್ ಹೇಳ್ತದೆ? ದೇವರನ್ನು ಪ್ರೀತಿಸುವವರು ಲೋಕವನ್ನು ಪ್ರೀತಿಸಬಾರದು. ಯೋಹಾನನು ಬರೆದ ಪತ್ರಿಕೆ, ಮೊದಲನೇ ಪತ್ರಿಕೆಯಲ್ಲಿ 2:15 ಹೀಗೆ ಬರೆಯಲ್ಪಟ್ಟಿದೆ, ಲೋಕವನ್ನಾಗಲಿ ಲೋಕದಲ್ಲಿ ಇರುವುದನ್ನಾಗಲಿ ಪ್ರೀತಿಸಬೇಡಿರಿ. ಹಾಲೆಲೂಯಾ. ಅಂದರೆ ಸಮಸ್ತ ಲೋಕದಲ್ಲಿ ನಾವು ಜೀವಿಸ್ತಾ ಇದ್ದೇವೆ, ಆದರೆ ನಾವು ಯಾರಾಗಿದ್ದೇವೆ? ಪರಲೋಕ ಸಂಸ್ಥಾನದವರು. ನಾವು ಈ ಲೋಕದವರಲ್ಲ, ಈ ಲೋಕಕ್ಕೆ ಸಂಬಂಧಪಟ್ಟವರಲ್ಲ. ದೇವರು ನಮ್ಮನ್ನ ಆಯ್ಕೆ ಮಾಡಿದ್ದಾರೆ. ನೀವು ಪರಲೋಕ ರಾಜ್ಯ ಸೇರಿದಂತವರು. ಹಾಗಾಗಿ ನೀವು ಪರಲೋಕಕ್ಕೆ ಸಂಬಂಧಪಟ್ಟ ವಿಷಯಗಳಲ್ಲೇ ನೀವು ಬೆಳಿಬೇಕೇ ಹೊರತು ಲೋಕವನ್ನಾಗಲಿ ಲೋಕದಲ್ಲಿ ಇರುವುದನ್ನಾಗಲಿ ಯಾವುದನ್ನು ನೀವು ಪ್ರೀತಿಸಬೇಡಿ. ಹಾಲೆಲೂಯಾ. ಸ್ವಲ್ಪ ನನ್ನ ನಾಲ್ಗೆ ಸ್ವಲ್ಪ ಇದಾಗ್ತದೆ, ಅದಕ್ಕಾಗಿ ನಾನು ಕ್ಷಮೆಯನ್ನು ಯಾಚಿಸ್ತೇನೆ. ಕೆಲವೊಮ್ಮೆ ನುಡಿಯುವಾಗ ಹಾಗೆ ಆಗ್ಬೋದು. ದೇವರಿಗೆ ಸ್ತೋತ್ರ. ಮುಂದಿನ ದಿನಮಾನಗಳಲ್ಲಿ ದೇವರದನ್ನು ನನಗೆ ಸರಿ ಮಾಡಲಿ, ನನಗೋಸ್ಕರ ಎಲ್ಲ ಪ್ರಾರ್ಥನೆ ಮಾಡಿಕೊಳ್ಳಿ. ಹಾಗೆ ಯಾವನಾದರೂ ಲೋಕವನ್ನು ಪ್ರೀತಿಸಿದರೆ ತಂದೆಯ ಮೇಲಣ ಪ್ರೀತಿಯು ಅವನಲ್ಲಿ ಇಲ್ಲ. ಹಾಲೆಲೂಯಾ. ದೇವರು ಹೇಳ್ತಾರೆ, ಲೋಕವನ್ನ ಯಾರಾದ್ರ ಪ್ರೀತಿ ಮಾಡಿದರೆ, ಅದರೊಳಗಿರೋ ಪ್ರತಿ ಒಂದನ್ನು ಪ್ರೀತಿ ಮಾಡುವುದಾದರೆ ನೀವು ತಂದೆಯನ್ನು ಪ್ರೀತಿಸುವರು ಅಲ್ಲ. ಹಾಲೆಲೂಯಾ. ಇಲ್ಲಿ ನಾವು ಏನಾಗಿದ್ದೇವೆ? 2 ದೋಣಿಯಲ್ಲಿ ಪ್ರಯಾಣ ಮಾಡುವವರು ಆಗಿದ್ದೀವ? ಇಲ್ಲ ಒಂದೇ ದೋಣಿಯಲ್ಲಿ ಪ್ರಯಾಣ ಮಾಡಿ ನಾವು ನಾವೇ ಒಳಗೆ ಸೇರಿಕೊಂಡು ಸುಖವಾಗಿ ಒಂದು ದಡ ಸೇರ್ತೀವ? ಇದು ನಾವು ಚೆನ್ನಾಗಿ ತಿಳಿದಿರ್ಬೇಕು ಪ್ರಿಯನಾದ ಸಹೋದರ ಸಹೋದರಿಯರೇ. ಇಲ್ಲಿ ನಾವು ಆತ್ಮಿಕವಾಗಿ ದೇವರನ್ನ ಆರಾಧನೆ ಮಾಡ್ತೀವಿ, ಪ್ರಾರ್ಥನೆ ಮಾಡ್ತೀವಿ, ಆದರೆ ಇಳಿದು ಕೆಳಗಡೆ ಹೋಗುವಾಗ ನಾವು ಏನಾಗಿದ್ದೇವೆ? ನಾವು ಯಾರಾಗಿದ್ದೇವೆ? ದೇವರು ತಾನೇ ನೋಡ್ತಾರೆ. ಆತ್ಮಿಕ ಪ್ರಾರ್ಥನೆ, ಆತ್ಮಿಕ ವಿಷಯದಲ್ಲಿ ಬೆಳೆದು ನೀವು ರಕ್ತ ಮಾಂಸದಲ್ಲಿ ಇದ್ದುಕೊಂಡು ಇನ್ನು ರಕ್ತ ಮಾಂಸದ ಕುರಿತುವೇ ನೀವು ಯೋಚನೆ ಮಾಡೋರಾಗಿದ್ದೀರಿ. ಹಾಲೆಲೂಯಾ. ಅದಕ್ಕೆ ಲೋಕವನ್ನ ಪ್ರೀತಿಸಬೇಡ್ರಿ, ಅದು ಉಳಿಯುವುದಿಲ್ಲ, ಒಂದು ದಿವಸ ಕೆಡವಲ್ಪಡ್ತದೆ. ನನ್ನ ರಾಜ್ಯಕ್ಕೆ ಬರ್ರಿ, ಅದು ಎಂದೂ ಹಾಳಾಗುವುದಿಲ್ಲ. ಹಾಲೆಲೂಯಾ. ಅದಕ್ಕಾಗಿ ನಾನು ನಿನ್ನ ಕರೆದಿದ್ದೇನೆ, ಮತ್ತಾವುದಕ್ಕೂ ಅಲ್ಲ. ಹಾಲೆಲೂಯಾ. ಇದು ದೇವರು ತಾನೇ ಈ ರೀತಿಯಾಗಿ ನಮಗೆ ತೋರಿಸಿಕೊಡ್ತಾ ಇದ್ದಾರೆ. ಹಾಲೆಲೂಯಾ. ಹಾಗೆ ಕೆಳಗೆ ಕಣ್ಣಿನ ಆಶೆ, ಬದುಕು ಬಾಳಿನ ಡಂಬ, ಈ ಮೊದಲಾದವುಗಳೆಲ್ಲವೂ ತಂದೆಯಿಂದ ಹುಟ್ಟದೆ, ಲೋಕದಿಂದ ಹುಟ್ಟಿದೆ. ಕಣ್ಣಿನ ಆಸೆ, ಈಗ ನೋಡುವಂಥದ್ದೆಲ್ಲ ಕಣ್ಣಿಗೆ ಕಾಣ್ತದೆ, ಭೂಮಿ ಮೇಲಿರೋದು ಅದೆಲ್ಲ ಕಣ್ಣಿನ ಆಸೆಗಳು. ಬದುಕು ಬಾಳಿನ ಡಂಬ, ಇದು ಎಲ್ಲಿಂದ ಬರ್ತದೆ? ಲೋಕದ ಒಳಗಿಂದ ಬರ್ತದೆ, ಭೂಮಿಯಿಂದ ಬರ್ತದೆ ಹೊರತು ತಂದೆಯಿಂದ ಅಲ್ಲ. ಪರಲೋಕದಿಂದ ಬರುವಂಥದ್ದು ಯಾವುದಾಗಿದೆ? ದೇವರು ನಾವು ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡುವಾಗ ತಂದೆ ಪರಲೋಕದಲ್ಲಿ ನಮಗೆ ಏನೇನು ಇಟ್ಟಿದ್ದಾರೆ ಎಂಬುದಾಗಿ ಸತ ವಾಕ್ಯದ ಮುಖಾಂತರ ತೋರಿಸಿಕೊಟ್ಟಿದ್ದಾರೆ. ಆ ಜಾಗದಲ್ಲಿ ಹಸಿವಿಲ್ಲ, ಗೋಳಾಟ ಇಲ್ಲ, ಹಲ್ಲು ಕಡಿಯೋಣ ಇರುವುದಿಲ್ಲ. ಇಂಥ ಜಾಗಕ್ಕೆ ನಾನು ನಿಮ್ಮನ್ನ ಕರೆದಿದ್ದೀನಲ್ಲ, ಇಂಥ ಬಿಸಿಲಿನಲ್ಲಿ, ಇಂಥ ಮಳೆಯಲ್ಲಿ, ಇಂಥ ಚಳಿಯಲ್ಲ ನಿಮಗಿಟ್ಟಿರೋದು. ಒಂದು ಜಾಗ ಇದೆ, ನೀರು ಎಷ್ಟು ದೇವರು ಇರುವಂತಹ ವಾಸಸ್ಥಾನ ಇದೆಯಲ್ಲ, ಅದು ಎಂತ ನಾವು ಯೋಚನೆ ಸತ ಮಾಡ್ಲಿಕ್ಕೆ ಆಗುವುದಿಲ್ಲ. ಅಂತಹ ಜಾಗಕ್ಕೆ ನಾನು ನಿಮ್ಮನ್ನ ಕರೆದಿದ್ದೇನೆ. ಇಲ್ಲಿ ಬಿಸಿಲು ಹೆಚ್ಚಾಗಿದ್ರೆ ಎಲ್ಲ ನಾವು ಎಷ್ಟು ಕಷ್ಟಪಡ್ತೀವಿ, ಬಿಸಿಲಿಗೆ ನಾವು ದೂಷಣೆ ಮಾಡ್ತೀವಿ. ಅಯ್ಯೋ ಎಂಥ ಕೆಟ್ಟ ಬಿಸಿಲು, ಎಷ್ಟು ಜೋರಾಗಿದೆ, ಎಲ್ಲಿ ನಮಗೆ ಮನೆಯಲ್ಲಿರ್ಲಿಕ್ಕೆ ಆಗುವುದಿಲ್ಲ, ಎಷ್ಟು ಆಯಾಸ ಆಗ್ತಾ ಇದೆ, ಎಷ್ಟು ಸುಸ್ತಾಗ್ತಾ ಇದೆ. ಹಾಲೆಲೂಯಾ. ಈ ರೀತಿ ನಾವು ಯೋಚನೆಗಳನ್ನ ಮಾಡ್ತೇವೆ. ಮಳೆ ಬಂದ್ರೆ ಏನಾಯ್ತು? ಅಯ್ಯೋ ಎಷ್ಟು ಜೋರ್ ಮಳೆ ಬಂತಲ್ಲ, ಗಾಳಿ ಬಂತಲ್ಲ, ಏನಾಯ್ತು, ಕರೆಂಟ್ ಹೋಯ್ತು, ಬರ್ಲಿಲ್ಲ, ಮನೆಗಳಿಗೆಲ್ಲ ಹೆದರಿಕೆ ಆಗ್ತಾ ಇದೆ, ಗುಡುಗು ಬರ್ತಾ ಇದೆ, ಸಿಡಿಲು ಬರ್ತಾ ಇದೆ.
ಅಂದರೆ ಅರ್ಥ, ಮನುಷ್ಯನಿಗೆ ಯಾವುದು ಬಂದರೂ ಸಹಿಸಕ್ಕೆ ಆಗುತ್ತಾ ಇಲ್ಲ. ಹಲ್ಲೆಲೂಯ. ಹಾಗಾಗಿ ನಾವು ಇದನ್ನೆಲ್ಲ ತೊರೆದು ಬಿಟ್ಟು ನಾವು ಎಲ್ಲಿಗೆ ಹೋಗುವಂತರಾಗಿದ್ದೇವೆ? ಪರಲೋಕದಲ್ಲಿ ದೇವರ ಜೊತೆಗೆ ಅವರನ್ನ ಆರಾಧನೆ ಮಾಡಿಕೊಂಡು ಇರುವಂತ ಜಾಗಕ್ಕೆ ನಿಮ್ಮನ್ನ ಕರೆದಿದ್ದಾರೆ ಪ್ರಿಯನಾದ ಸಹೋದರ ಸಹೋದರಿ. ಅದ್ರ ಬಿಟ್ಟು ಮತ್ತಾವುದಕ್ಕೂ ಅಲ್ಲ. ಹಲ್ಲೆಲೂಯ. ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡುವಾಗ ದೇವರು ತಾನೇ ನಮ್ಮನ್ನ ಏನ್ ಮಾಡ್ತಾರೆ? ದೇವರು ತಾನೇ ನಮ್ಮನ್ನ ಈ ಲೋಕದಿಂದ ಬೇರ್ಪಡಿಸಿ ಪರಲೋಕ ರಾಜ್ಯಕ್ಕೆ ಕರ್ಕೊಂಡು ಹೋಗಕ್ಕೆ ದೇವರು ಸಿದ್ಧವಾಗಿದ್ದಾರೆ. ಅದಕ್ಕಾಗಿ ನಾವು ದೇವರಿಗೆ ಕೃತಜ್ಞತೆ ಸಲ್ಲಿಸೋಣ. ಹಾಗೆ ಕೆಳಗಡೆ ನಾವು ಲೋಕದಲ್ಲಿ ಅವು ಲೋಕದ ಅದರ ಆಶೆಗಳು ಗತಿಸಿ ಹೋಗುತ್ತದೆ, ಆದರೆ ದೇವರ ಚಿತ್ತವನ್ನು ನೆರವೇರಿಸುವನು ಎಂದಿಗೂ ಇರುವನು. ಲೋಕದಲ್ಲಿರುವ ಆಶೆಗಳು, ಲೋಕದಲ್ಲಿರುವ ಪ್ರತಿಯೊಂದು ಒಂದು ಯಾವುದೇ ಒಂದು ಕನ್ಸ್ಟ್ರಕ್ಷನ್ ಆಗಿರ್ಬೋದು, ಇಡೀ ಪ್ರಪಂಚದಲ್ಲಿ ಏನೇ ಇವತ್ತು ನಾವು ನೋಡ್ತಾ ಇದ್ದೇವೆ ಕಣ್ಣಾರೆ, ಅದು ಯಾವುದು ಒಂದು ದಿವಸ ಉಳಿಯುವುದಿಲ್ಲ. ಇದು ದೇವರ ಒಂದು ಮಾತಾಗಿದೆ. ದೇವರು ಒಂದು ವಾಗ್ದಾನ ಮಾಡಿದ್ದಾರೆ. ಈ ವಾಕ್ಯ ಒಂದೊಂದು ತಪ್ಪು ಇಲ್ಲ, ಎಲ್ಲ ಸತ್ಯವಾಗಿ ನಡೆಯುವಂತ ವಾಕ್ಯವಾಗಿದೆ. ಎಷ್ಟೋ ಆದಿ ಕಾಂಡದಿಂದ ಪ್ರಕಟಣೆವರೆಗೂ ಬರೆಯಲ್ಪಟ್ಟಿದೆಯಲ್ಲ. ಈಗ ನಾವು ಅಂತ್ಯಕಾಲದಲ್ಲಿ ಇದ್ದೇವೆ. ಯಾರು ದೇವರಿಗಾಗಿ ಜೀವಿಸುವಂತವ್ರು ಇದ್ದಾರೋ ಅವರನ್ನ ದೇವರು ಕರ್ಕೊಂಡು ಹೋಗ್ಲಿಕ್ಕೆ ಸಿದ್ಧರಾಗಿ ಬರುವಂತ ಸಮಯ ಹತ್ತಿರವಾಗಿದೆ. ಅದು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು ಪ್ರಿಯನಾದ ಸಹೋದರ ಸಹೋದರಿಯರೇ. ಹಾಗಾಗಿ ಈ ವಾಕ್ಯ ಕೊಟ್ಟಿದ್ದಕ್ಕಾಗಿ ದೇವರಿಗೆ ಕೃತಜ್ಞತೆ ಸಲ್ಲಿಸಿಕೊಂಡು ಒಂದು ಚಿಕ್ಕ ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡಿಕೊಳ್ಳೋಣ. ಎಲ್ಲರೂ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ಕರುಣೆಯುಳ್ಳ ಕರ್ತಾವೇ, ನಿಮಗೆ ಸ್ತೋತ್ರ ಮಾಡಿಕೊಳ್ಳುತ್ತೇವೆ ರಾಜಾವೇ. ಯೇಸು ಸ್ವಾಮಿ ದೇವರೇ, ನಿಮ್ಮ ಬರೋಣ ಸಮೀಪವಾಗಿದೆ ರಾಜಾವೇ. ಅದಕ್ಕಾಗಿ ಸ್ವಾಮಿ ದೇವರೇ ಕರ್ತನೇ, ಲೋಕವನ್ನ ಪ್ರೀತಿಸಬೇಡ್ರಿ, ಯಾಕೆಂದ್ರೆ ಅದು ಎಂದೆಂದಿಗೂ ಇರುವುದಿಲ್ಲ, ಒಂದು ದಿವಸ ಇಲ್ಲದೆ ಹೋಗುತ್ತದೆ. ನನ್ನನ್ನು ಪ್ರೀತಿಸಿರಿ, ನನ್ನ ಪರಲೋಕ ರಾಜ್ಯವನ್ನು ಪ್ರೀತಿಸುವುದಾದರೆ ಎಂದೆಂದಿಗೂ ಇರುವಂತ ರಾಜ್ಯಕ್ಕಾಗಿ ನಿಮ್ಮನ್ನ ನಾನು ಕರೆದಿದ್ದೇನೆ. ಹಾಲೆಲೂಯ. ಅದಕ್ಕಾಗಿ ನೀವೆಲ್ಲ ನನ್ನ ಬಳಿಗೆ ಬರ್ರಿ ಅಂತ ದೇವರು ತಾನೇ ಪ್ರತಿ ದಿವಸ ನಮ್ಮನ್ನ ಕೈ ಹಿಡಿದು ಕರೀತಾ ಇದ್ದಾರೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡಿಕೊಂಡು ಈ ವಾಕ್ಯದೊಂದಿಗೆ ಕೊಟ್ಟಂತ ಸಂದೇಶಕ್ಕಾಗಿ ಸ್ತೋತ್ರಪ್ಪ. ಹಾಗಾಗಿ ವಿಡಿಯೋ ಮುಖಾಂತರ ನೋಡುತ್ತಾ ಪ್ರತಿಯೊಂದು ಕುಟುಂಬಗಳನ್ನ ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡ್ತೀನಿ ಸ್ವಾಮಿ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ, ಯೇಸು ಸ್ವಾಮಿ ನಾಮದಲ್ಲಿ ತಂದೆ, ಆಮೇನ್. ಪ್ರೈಸ್ ಗಾಡ್. ಗಾಡ್ ಬ್ಲೆಸ್ ಯು. ದೇವರೆಲ್ಲರೂ ಆಶೀರ್ವದಿಸಲಿ. ಆಮೇನ್, ಆಮೇನ್, ಆಮೇನ್.